ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಇವತ್ತು ಸಂಡೇ, ಸೊ ಪ್ರಣೀತಾ ಬಂದಮೇಲೆ ಆಚೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಅಂದರೆ ಸುಮ್ಮನೆ ವಾಕಿಂಗ್ ಥರ. ಆಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ ಮತ್ತೆ ಇನ್ನೊಂದೇನು ವಿಷಯ ಅಂತ. ಸೊ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ, ಮಕ್ಕಳೆಲ್ಲ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು. ಪ್ರಣೀತಾ ನೋಡಿ ಹೇಗೆ ರೆಡಿಯಾಗಿದ್ದಾಳೆ, ಎಲ್ಲ ತೊಗೊಂಡು ರೆಡಿಯಾಗಿದ್ದಾಳೆ. ಈ ಡಾಲ್ನ ಮೊನ್ನೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಕಾರಲ್ಲಿ ಇಡೋಣ ಅಂತ ತೊಗೊಂಡಿದ್ದೀವಿ. ಮತ್ತು ಬ್ಯಾಟು ಬಾಲು ಅವರು ಬ್ಯಾಡ್ಮಿಂಟನು ಎಲ್ಲ ಆಟ ಆಡಬೇಕು ಅಂತ ತೊಗೊಂಡಿದ್ದಾರೆ. ಪಾಪ ಹಾಯ್ 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 ಮೇಡಮ್. ಓಕೆ, ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಹೋಗ್ತಾ ಇದ್ದೀವಿ ಗ್ರೌಂಡಲ್ಲಿ ಇದು ಮಾಡೋಣ ಅಂತ. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಓಕೆ, ರ್ಯಾಬಿಟ್ ರ್ಯಾಬಿಟ್ ಓಯ್ ಗ್ರೌಂಡ್ ಬಂದ್ವಿ ನಾವು. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಸೊ ಇದು ಗ್ರೌಂಡಲ್ಲಾದರೆ ಆರಾಮಾಗಿ ಆಟ ಆಡ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಗ್ರೌಂಡಿಗೆ ಬಂದಿರೋದು. ಪಾರ್ಥ ನೋಡಿ, ಹೊಡಿ ಹೊಡಿಯೋ ಹೊಡಿ ಹೊಡಿ. ಏನಾಯ್ತು ಪ್ರಣೀತಾ? ಓಕೆ, ಹಾಂ ಪಾಪು ಗೊತ್ತಿಲ್ಲಪ್ಪ. ಹೊಡಿ ಹೊಡಿ ಹೊಡಿ, ಹಾಂ ಹೊಡಿ ಹೊಡಿ ಹೊಡಿಯಾ. ಸೂಪರ್. ವಿಶಾಲವಾಗಿರುವಂಥ ಗ್ರೌಂಡ್ ಇದೆ ನೋಡಿ, ಯಾರೂ ಇಲ್ಲ. ಸೊ ಆರಾಮಾಗಿ ಕ್ಲೀನಾಗಿ ಆಟ ಆಡ್ತಾರೆ ಅಂತ ಹೇಳಿಬಿಟ್ಟು ಗ್ರೌಂಡಿಗೆ ಕರ್ಕೊಂಡು ಬಂದ್ವಿ. ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲೋಯ್ತು? ಹಾಂ ಓಡು, ಹೊಡಿ ಹೊಡಿ, ಓಡು 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 ಓಡು. ಗೊತ್ತಾಯ್ತು ಅದು. ಬರ ಬರ ಬರ, ಹೊಡಿ 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 ಹೊಡಿ. ಕೆಳಗಡೆ ಬಾಲ್ ಬಾಲ್ ಕೆಳಗಡೆ ಇಡು, ಬಾಲ್ ಕೆಳಗಡೆ ಇಡು ಪಾಪು. ಹಾಂ ಹೊಡಿ. ಹಾಂ ವೆರಿ ಗುಡ್. ಅಲ್ಲ ಅಷ್ಟು ದೊಡ್ಡ ಬಾಲಿಂದ ಆಡೋದ? ಆಣೆ ಮಾಡಿಲ್ಲ ಇಷ್ಟು. ಓಯ್ ಪಾಪ ಏನು ಮಾಡಿದ್ರಿ? ಸ್ಮೈಲಿಯಾ? ಸ್ಮೈಲಿ. ಸೊಂಡಿ ನೋಡಿ, ಸೊಂಡಿ ಹೆಂಗೆ ಮಾಡವನೆ. ಆ ಬೀಜ ಸಿಗ್ತಾ ಇದೆ ನನ್ನ ಕೈಯಲ್ಲಿ. ಮುಖ ನೋಡಿ ಹೆಂಗೆ ಮಾಡ, ಮುಖ ನೋಡಿ ನೋಡಿ ಸೊಂಡಿ. ಈ ಸ್ಮೈಲಿ ಮಾಡಿದ್ದಾರೆ. ಇವ್ರ ಅಪ್ಪ ಮಗಳು ಆಟ ಆಡ್ತವ್ರೆ. ಅಷ್ಟು ದೊಡ್ಡ ಬಾಲ್ ತೊಗೊಂಡು ಕ್ರಿಕೆಟ್ ಆಡೋದಂತ. ಚೆನ್ನಾಗಿದೆ. ಅಲ್ಲಿ ಒಳ್ಳೆ ಗಾಳಿ ಬೀಸ್ತಾ ಇದೆ. ಎಲೆಗಳ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರಾಗಿದೆ. ಆರಾಮಾಗಿ ಬಂದಿದ್ದೀವಿ. ಚೆನ್ನಾಗಿದೆ. ಮತ್ತೆ ಚೇಂಜ್ ಆಯ್ತಾ ಈ ಥರನಾ? ಮತ್ತೆ ಅದರಲ್ಲೇ ಚೇಂಜ್ ಮಾಡ್ತಾ ಇದೀಯಾ? ಮತ್ತೆ ಚೇಂಜ್ ಆಯ್ತಾ ಇವಾಗ? ಸೂಪರ್. ನಡೀತಾ ಆಯ್ತಾ ಕ್ರಿಕೆಟ್ ಆಡಿದ್ದು? ಓಕೆ. ಎಲ್ಲ ಹೋಗ್ತಾ ಇದೀಯಾ? ಓಯ್ ಕಳ್ಳ, ಓಯ್ ಪಾಪು ಏನೋ ಮಾಡ್ತಾನೆ ಹೋಗ್ಬಿಟ್ಟು. ಬಾ ತಗೊಂಬ ತಗೊಂಬ, ಬೈಲಿ 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 ಬೈಲಿ. ಅಲ್ಲೇ ಬರ್ಡ್ ಸೌಂಡ್. ಬರ್ಡ್ ಸೌಂಡ್.
ಮತ್ತೇನು ಮಾಡ್ತಿದ್ದೀರಾ? ಪಾಟ್ ಆಟ ಏನೋ ಕುತ್ಕೊಂಡು ಆಡ್ತವ್ರೆ. ಮನೆ ಬಿಟ್ಟು ಗ್ರೌಂಡಲ್ಲಿ ಬಂದು ಕುತ್ಕೊಂಡು ನಮ್ಮ ಕೆಲಸ ನೋಡಿ ಹೆಂಗಿದೆ. ಏನು ಮಾಡೋದು ಇದು? ಬಿಡಲ್ಲ, ಮಾಡಲಿಲ್ಲ. ಹೊಡಿತಾಳದನ್ನ ಇಲ್ಲಿ ನೋಡಿ ಫೈಟಿಂಗ್. ನೆಕ್ಸ್ಟ್ ಮಾಡೋದಿಲ್ಲ. ವಾ, ಇರು ಒಬ್ರು ಮಾಡ್ರಿ ಅಟ್ಲೀಸ್ಟ್ ಒಬ್ರು. ಹಾಂ, ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೂಪರ್, ವೆರಿ ನೈಸ್. ಎಷ್ಟು ಚೆನ್ನಾಗಿ ಬಂತಲ್ಲ, ಸಗದಾಗಿದೆ. ಪಪ್ಪ ತಗೋ ಇದು ಚಾಕಿ ಚಾಕಿ ಚಾಕಿ. ಬೇಡ ಅದು. ಕೇಳಿಸ್ಕೊಟ್ರ ಗಾಳಿಯಿಂದ ಎಲೆಗಳು ಅಲ್ಲಾಡ್ತಾರೋ ಸೌಂಡ್ ಕೇಳಿಸ್ತಾ ಇತ್ತು, ಬರ್ಡ್ ಸೌಂಡ್ಸ್ ಕೇಳಿಸ್ತಾ ಇತ್ತು. ಇವಾಗೆಲ್ಲ ನಾವು ಹಕ್ಕಿಗಳ ಪಕ್ಷಿಗಳ ಸೌಂಡ್ ಎಲ್ಲ ಕೇಳ್ತಾ ಇದ್ದೀವಿ ಅಲ್ವಾ? ಬರೀ ಕಾರು, ಬಸ್ಸು, ಲಾರಿ ಈ ಥರ ಬರೀ ಅದು ಹಾರ್ನ್ ಮಾಡೋ ಸೌಂಡ್ಗಳೇ ನಾವು ಕೇಳೋದು ಜಾಸ್ತಿ. ಸೊ ಹಾಗಾಗಿ ಎಷ್ಟು ಸೈಲೆಂಟ್ ಆಗಿತ್ತು ಅಲ್ಲಿ ವಾತಾವರಣ. ಈಗ ಮಕ್ಕಳೆಲ್ಲ ಆಟ ಆಡ್ತಿದ್ರಲ್ಲ ಅಲ್ಲಿ, ಅದು ಸೌಂಡು, ಪಕ್ಷಿಗಳ ಸೌಂಡ್ ಕೇಳೋಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನೀವು ಅದನ್ನು ಕೇಳಿ ಅದನ್ನು ಫೀಲ್ ಮಾಡಿ ನಿಜವೂ ನಿಮಗೆ ತುಂಬ ಖುಷಿಯಾಗುತ್ತೆ. ಸೊ ಇವತ್ತು ಮೇನ್ ಉದ್ದೇಶ ನಾವು ಹೊರಗಡೆ ಬಂದಿರೋದು ಏನಂದರೆ, ನಾನು ಇವತ್ತಿಂದ ಕಾರ್ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಯಾವುದೇ ಡ್ರೈವಿಂಗ್ ಸ್ಕೂಲೆಲ್ಲ ಏನಿಲ್ಲ, ನನ್ನ ಹಸ್ಬೆಂಡೇ ಹೇಳ್ಕೊಡ್ತಾರೆ. ಅಂದರೆ ಮನೇಲೇ ಕಾರ್ ಇರೋದ್ರಿಂದ ಯಾವಾಗ ನನಗೆ ಅನುಕೂಲ ಆಗುತ್ತೋ ಅವಾಗವಾಗ ಹೋಗಿ ಕಲಿಯೋದು ಅಂತ ಹೇಳಿಬಿಟ್ಟು, ಹಾಗಂತ ಕಂಪಲ್ಸರಿ ಡೈಲಿ ಕಲಿತೀನಿ ಅಂತಲೂ ಇಲ್ಲ. ಯಾಕೆಂದರೆ ನಂಗೆ ಟೈಮ್ ಸಿಗಬೇಕಲ್ವ. ಪಾಪು ಇದ್ದಾನೆ, ಮತ್ತು ಇವ್ರದ್ದೆಲ್ಲ ಈಗ ಸ್ಕೂಲ್ ರಜಾ ಇದೆ ಆ್ಯಕ್ಚುಲಿ. ಹಾಗಾಗಿ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇವತ್ತು ನನ್ನ ಕಾರ್ ಡ್ರೈವಿಂಗ್ಗೆ ಮೊದಲನೇ ಹೆಜ್ಜೆ ಇಡ್ತಾಯಿದ್ದೀನಿ. ಸೊ ಇವತ್ತು ಅದೇ ಕ್ಲಚ್ಚು, ಸ್ಟೇರಿಂಗು ಅದೆಲ್ಲ ಹೇಳ್ಕೊಡ್ತಾಯಿದ್ರು, ಬ್ರೇಕು ಇದೆಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಸ್ವಲ್ಪ ಇವತ್ತು ನಾನು ಸ್ಟಾರ್ಟ್ ಮಾಡಿರೋದು. ಸೊ ಹೆಂಗೆ ಅನ್ನಿಸ್ತದೆ ನನ್ನ ಡ್ರೈವಿಂಗು? ನನಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ಇದನ್ನು ಕಲಿಬೇಕು, ಇದನ್ನು ಓಡಿಸ್ಬೇಕು, ಹಾಗಿರಬೇಕು ಹೀಗಿರಬೇಕು ಅಂತ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವ. ಹಾಗೆ ನಾನು ಸ್ಕೂಟಿನೂ ತುಂಬ ಬೇಗ ನಾನು ಕಲ್ತ್ಕೊಂಡ್ಬಿಟ್ಟೆ, ಸ್ಕೂಟಿ ಓಡಿಸೋದು ಗೊತ್ತಿದೆ. ಸೊ ಇದು ಒಂದು ನನ್ನ ಡ್ರೀಮ್ ಆಗಿತ್ತು, ಕಲಿಬೇಕು, ಓಡಿಸ್ಬೇಕು ಅಂತ. ಸೊ ಆ ಒಂದು ಕನಸಿಗೆ ಇವತ್ತು ಮೊದಲನೇ ಹೆಜ್ಜೆ. ನೋಡೋಣ ಇದು ಎಲ್ಲಿವರೆಗೂ ಸಾಗುತ್ತೆ, ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ನನಗೆ ಗೊತ್ತಿಲ್ಲ. ಆದರೆ ಎಷ್ಟು ದಿವಸ ನಾನು ಕಲಿತೀನಿ. ಅದೇನು ಗೊತ್ತಾ, ಡೈಲಿ ಹೋಗಿ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಬೇಗ ಕಲ್ತ್ಬಿಡ್ಬೋದು. ಬಟ್ ನಾವು ಒಂದು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಕಲಿತೀವಿ, ಹೋಗಿ ಮಾಡ್ತೀವಿ ಅಂದರೆ ಆಗೋದಿಲ್ಲ. ನೋಡೋಣ, ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಡೈಲಿ ಅಂದರೆ ಆಗೋದಿಲ್ಲ. ಯಾಕೆಂದರೆ ಹಸ್ಬೆಂಡ್ಗೆ ಡ್ಯೂಟಿ ಇರುತ್ತಲ್ವ, ಅವ್ರಿಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ನಮ್ಮನ್ನು ಹೊರಗಡೆ ಅವರು ಕರ್ಕೊಂಡು ಹೋಗೋದು. ಆಲ್ಮೋಸ್ಟ್ ಅವ್ರು ಯಾವಾಗ ಫ್ರೀ ಆಗಿರ್ತಾರೆ ಅವಾಗ ಮಾತ್ರ ನಮ್ಮನ್ನ ಹೊರಗಡೆ ಕರ್ಕೊಂಬರ್ತಾರೆ. ಅವರು ಫ್ರೀ ಇಲ್ಲ ಅಂದರೆ ನಮ್ಮನ್ನ ಹೊರಗಡೆ ಕರ್ಕೊಂಬರಲ್ಲ, ಆಗಲ್ಲ ಅವ್ರಿಗೆ ಕರ್ಕೊಂಬರೋಕ್ಕೆ ಪಾಪ. ಹಾಗಾಗಿ ಫ್ರೀ ಇದ್ದಾಗ ನಾನು ಖಂಡಿತ ಕರ್ಕೊಂಡು ಹೋಗ್ತಾರೆ. ಹೋದಾಗ ನಾನು ಈ ಥರ ಡ್ರೈವಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಳ್ಕೊಡ್ತಾಯಿದ್ರು, ಹೀಗೆ ಮಾಡಬೇಕು, ಸ್ಟೇರಿಂಗ್ ಸ್ವಲ್ಪ ತಿರುಗಿಸ್ತಾ ಇರಬೇಕು, ಹಾಗೆ ಹೀಗೆ ಅಂತ. ಎಷ್ಟೊಂದು ಸ್ಕೂಟಿ ಸ್ವಲ್ಪ ಈಸಿ ಕಲಿಯೋದು, ನಮ್ಮ ಕೈಯಲ್ಲಿ ಇರುತ್ತಲ್ವ, ಒಂದು ಕೈಯಲ್ಲಿ ಮಾಡ್ತಾ ಹೋದರೆ ಬಂದುಬಿಡುತ್ತೆ. ಬಟ್ ಇಲ್ಲಿ ಏನಂದರೆ ಕಾರಲ್ಲಿ ಏನಂದರೆ ಕೈ ಕಾಲು ಎಲ್ಲ ಕಾನ್ಸಂಟ್ರೇಷನ್ ತುಂಬ ಇರಬೇಕು. ಸ್ವಲ್ಪ ಅದು ನನಗೆ ಮೈಂಡ್ ಡೈವರ್ಟ್ ಆಗ್ತಾಯಿತ್ತು. ಕಾಲಲ್ಲಿ ಇರೋದು ಅದೆಲ್ಲ ನಾನು ಕಾಲಲ್ಲಿ ಆಪ್ರೇಟ್ ಮಾಡೋಕ್ಕೆ ಹೋದರೆ ಕೈಯಲ್ಲಿ ಮಾಡೋದನ್ನು ಮರೆತು ಬಿಡ್ತಾಯಿದ್ದೆ. ಕೈಯಲ್ಲಿ ಮಾಡೋಕ್ಕೆ ಹೋದರೆ ಕಾಲಲ್ಲಿ ಇರೋದನ್ನು ಏನು ಮಾಡಬೇಕು ಅಂತ ಮರ್ತೋಗ್ತಾಯಿತ್ತು. ಸೊ ಇವತ್ತು ಮೊದಲೇ ಕ್ಲಾಸ್ ಥರ ಅಲ್ವ ನನಗೆ. ಸೊ ಹಾಗಾಗಿ ಎಷ್ಟು ಆಗುತ್ತೆ ಅಷ್ಟು ನೋಡಿಕೊಂಡು ಸ್ವಲ್ಪ ಓಡಿಸ್ದೆ ಅಷ್ಟೇ ನಾನು. ನೋಡೋಣ, ಖುಷಿಯಾಯಿತು ಇವತ್ತು ಸ್ಟಾರ್ಟ್ ಮಾಡಿದೆ ಅಲ್ವಾ. ಹೆಂಗೋ ಈ ರಾಜ್ಯದಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು
ರಜೆ ಮುಗಿಯೋಷ್ಟರಲ್ಲಿ ಆ್ಯಕ್ಚುಲಿ ರಜಾ ಮುಗಿಯೋಷ್ಟರಲ್ಲಿ ಕಲಿತು ಮುಗಿಸ್ಬಿಡ್ಬೇಕು ನಾನು ಅಂತ ಇರೋದು ನನ್ನ ಪ್ಲ್ಯಾನ್ ಇತ್ತು. ಬಟ್ ನಾವು ಸ್ಟಾರ್ಟ್ ಮಾಡೋದೇ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿಬಿಟ್ಟೆ. ಮದುವೆಗೆಲ್ಲ ಊರಿಗೆಲ್ಲ ಹೋದೆ ಅಲ್ವಾ, ಸೊ ಹಾಗಾಗಿ ಎಲ್ಲ ಡಿಲೇ ಆಗೋಯ್ತು ನಂದು ಕೆಲಸಗಳೆಲ್ಲ. ನೋಡೋಣ, ಖುಷಿ ಆಗ್ತಾಯಿತ್ತು ನನಗೆ ಓಡಿಸ್ತಾ ಇದ್ದೀನಲ್ಲ ಅಂತ. ಬಟ್ ಪರ್ಫೆಕ್ಟ್ ಆಗಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ತುಂಬ ಹುಷಾರಾಗಿ ಓಡಿಸ್ಬೇಕು ಕಾರು ಓಡಿಸೋರು ಮಾತ್ರ. ಏಕೆಂದರೆ ಸ್ವಲ್ಪ ಗಾಡಿ ದೊಡ್ಡದಾಗುತ್ತಲ್ವ, ಕಾರ್ ಅಂದರೆ ಸ್ಕೂಟಿಗಿಂತ ಕಾರು ದೊಡ್ಡದಲ್ವ, ಸೈಡಲ್ಲಿ ಎಲ್ಲಿ ಟಚ್ ಆಗುತ್ತೋ ಏನು ಅದೆಲ್ಲ ಸ್ವಲ್ಪ ಅವೆಲ್ಲ ಮೈಂಡಿಗೆ ಬರಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಎಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಮಾಡಿಕೊಂಡು ಅಂತ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ಗೆ ಸಾಯಿಗ್ರಾಮಿಗೆ ಎಲ್ಲರೂ ನಾನು ದೋಸೆ, ಪ್ರಣೀತಾಗೆ ಪೂರಿ ಬೇಕಂತೆ, ಪ್ರಮೋದ್ರಿಗೆ ಪಲಾವ್ ಬೇಕಂತೆ. ಪ್ರಮೋದ್ರಿಗೆ ಲಾಸ್ಟ್ ಇವಾಗ ಪಲಾವ್ ಇನ್ನೂ ಬಂದಿಲ್ಲ. ಹೇಗಿದೆ ಪೂರಿ ಅಂತ ಹೌದು ಹಾಂ ಚೆನ್ನಾಗಿದೆಯಾ? ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಆಲ್ಮೋಸ್ಟ್ ನಾವು ಮನೆ ಕಡೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ 12:30 1 ಗಂಟೆ ಆಗ್ತಾಯಿತ್ತು. ತುಂಬ ಬಿಸಿಲಿತ್ತಲ್ವ. ನಾನು ಮನೆಗೆ ಹೋಗ್ಬಿಟ್ಟು ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಅದನ್ನು ರೆಸಿಪಿನ ನಾನು ಹಾಕ್ತಾಯಿದ್ದೀನಿ. ರೆಸಿಪಿ ಹೆಂಗಿದೆ ಅಂತ ಮಾಡ್ಕೊಳ್ಳಿ ಓಕೆನಾ. ರೆಸಿಪಿ ಹೆಂಗೆ ಬಂತು, ಆಮೇಲೆ ನನ್ನ ಡ್ರೈವಿಂಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಒಂದು ಲೈಕ್ ಮಾಡೋದ್ರಿಂದ ಏನೂ ನಾವು ಕಳ್ಕೊಡಲ್ಲ. ಮತ್ತು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಇವಾಗ ರೆಸಿಪಿ ನೋಡ್ಕೊಳ್ಳಿ ಓಕೆ. ಸೊ 1 ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ನಾವು ನೆನೆಸೋಕ್ಕೆ ಹಾಕೋಣ. ಸೊ ಇದು 15ರಿಂದ 20 ನಿಮಿಷ ಚೆನ್ನಾಗಿ ನೆನೆಬೇಕು. ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಮಿಲ್ಕ್ ಶೇಕಿಗೆ ಏನೇನು ಬೇಕು ಅಂದರೆ ಮಸ್ಕ್ ಮೆಲನು, ಇಲ್ಲಿ ಡ್ರೈ ಫ್ರೂಟ್ಸು ಬಾದಾಮ್ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ ನಾನು. ಪಿಸ್ತಾ ಬೇಕಿದ್ರೆ ನೀವು ತೊಗೊಂಡು ಹಾಕ್ಕೊಳ್ಬೋದು. ಸೊ ಇಲ್ಲಿ ಏಲಕ್ಕಿ ಪೌಡರು ಮತ್ತು ಶುಗರ್ ಮತ್ತು ಐಸ್ ಕ್ಯೂಬ್ಸು, ಆಮೇಲೆ ಚಿಯಾ ಸೀಡ್ಸ್ನ ತೊಗೊಂಡಿದ್ದೀನಿ. ಆಗ ನಾನು ತೋರಿಸ್ದೆ ಅಲ್ವಾ ನೆನೆಸೋಕ್ಕೆ ಇಟ್ಟಿದ್ದೀನಿ ಅಂತ. ಸೊ ನೆಂದಿದೆ ಅದು ಚೆನ್ನಾಗಿ. ಮತ್ತು ಮಿಲ್ಕ್ ಬೇಕು ಇದಕ್ಕೆ. ಸೊ ಫಸ್ಟು ಇದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಡೋಣ. ಸೊ ಎಷ್ಟು ವಾಟರ್ ಇದೆ ನೋಡಿ, ಇದು ಸಿಕ್ಕಾಪಟ್ಟೆ ನೀರಿದೆ. ಓಕೆ, ಬೀಜ ಎಲ್ಲ ತೆಗೆದಿದ್ದಾಯಿತು. ಸೊ ನೆಕ್ಸ್ಟ್ ಪ್ರೊಸೀಜರ್ ಈಸ್ ಸಿಪ್ಪೆ ತೆಗೆದುಬಿಡೋಣ. ಸಿಪ್ಪೆನ ಈ ಥರ ಪೀಲ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಆಗುತ್ತೆ ಅಲ್ವ ಗೊತ್ತಿಲ್ಲ, ಆಗುತ್ತಾ? ಹೀಗೆ ಈ ಥರ ಎಲ್ಲ ಸಿಪ್ಪೆನೂ ತೆಗೆದುಬಿಡೋದು ಫ್ರೆಂಡ್ಸ್ ಇದು. ಸೊ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸೊ ಇವಾಗ ಇದು ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದನ್ನೆಲ್ಲ ಹಾಕೊಂಡ್ಬಿಡೋಣ. ಸೊ ಇದಕ್ಕೆ ಏಲಕ್ಕಿ ಪೌಡರ್, ಇದರಲ್ಲಿ ಹಾಫ್ ಡ್ರೈ ಫ್ರೂಟ್ಸ್ ನಾನು ಇದಕ್ಕೆ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಹಾಫು ಮೇಲೆ ಗಾರ್ನಿಷ್ಗೆ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟು ಶುಗರ್ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಆಲ್ರೆಡಿ ಇದರಲ್ಲಿ ಸ್ವಲ್ಪ ಸ್ವೀಟ್ ಇದ್ದೇ ಇರುತ್ತೆ. ನಮ್ಮ ಮೇಡಮ್ ಅವ್ರು ಹೇಳ್ತವ್ರೆ ಇನ್ನೊಂದು ಸ್ವಲ್ಪ ಶುಗರ್ ಹಾಕಿ ಅಂತ, ಪ್ರಮೋದಿತ್ ಅವರು. ಸೊ ನೆಕ್ಸ್ಟ್ ಐಸ್ ಕ್ಯೂಬ್ಸು ನೋಡಿ ಎಷ್ಟು ನೀರು ಬಿಟ್ಟಿದೆ. ಆವಾಗಲೇ ನಾನು ಎತ್ತಿಟ್ಕೊಂಡ್ಬಿಟ್ಟಿದೆ, ಇಷ್ಟು ನೀರು ಬಿಟ್ಟಿದೆ. ಸೊ ಇದು ನೀರು ಸಮೇತ ಐಸ್ ಕ್ಯೂಬ್ಸ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಮಿಲ್ಕ್. ಸೊ ಇದಕ್ಕೆ ಮಿಲ್ಕ್ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ರುಬ್ಕೊಂಬರೋಣ. ಓಕೆ,
ಸೊ ಇದು ನಾನು ಮಿಕ್ಸಿ ಮಾಡ್ಕೊಂಡು ಬಂದೆ. ಸೊ ನೋಡಿ ಹಿಂಗಾಗಿದೆ, ಸೂಪರ್ ಅಲ್ವಾ? ಸೊ ಇವಾಗ ಇದನ್ನು ಜಾರ್ಗೆ ಸರ್ವ್ ಮಾಡ್ಕೊಳ್ಳೋಣ. ವಾವ್, ಸೂಪರ್, ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್, ಸೂಪರ್ ಆಗಿದೆ. ಈಗ ಈ ಚಿಯಾ ಸೀಡ್ಸ್ನ ಹಾಕೊಳ್ಳೋಣ. ನೋಡಿ, ವಾವ್, ಸೂಪರ್. ಚಿಯಾ ಸೀಡ್ಸು ಆ್ಯಕ್ಚುಲಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಹೆಚ್ಚಾಗಿ ಯೂಸ್ ಮಾಡ್ಕೊಳ್ಳಿ. ವಾಹ್, ಸಕ್ಕತ್ತಾಗಿ ಡೆಲಿಷಿಯಸ್. ಡ್ರೈ ಫ್ರೂಟ್ಸ್, ವೆರಿ ನೈಸ್, ಸೂಪರ್ ಆಗಿದೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ, ಮಕ್ಕಳಿಗೆ ಕುಡಿಯೋಕ್ಕೆ ಕೊಡಿ. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಿಜವಾಗ್ಲೂ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ರೆಸಿಪಿ ನೋಡಿದ್ರಲ್ವಾ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.